ಯಾರ್ಯಾರು ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಅವರೆಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಂತೀನಿ. ಛೆ 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 ಕಾಲ ಅಂತೂ ತುಂಬಾ ಕೆಟ್ಟೋಗ್ಬಿಟ್ಟಿದ್ಯಪ್ಪ. ಈಗಿನ ಕಾಲದಲ್ಲಂತೂ ಒಳ್ಳೆಯವ್ರ ಬೆಲೆನೇ ಇಲ್ಲ ಅಂತ ಅನಿಸ್ತದೆ. ಏನಿದೆಲ್ಲ ನ್ಯೂಸ್ಗಳು? ಮದ್ವೆ ಆಗಿರೋ ಗಂಡನ್ನೇ ಕೊಲ್ಲೋದು ಅಂತಂದ್ರೆ ಏನ್ ಹೇಳಿ? ಈ ಪ್ರಪಂಚ ಯಾಕೆ ಈ ತರ ಬದಲಾಗ್ತದೆ ಅಂತಾನೆ ಗೊತ್ತಾಗ್ತಿಲ್ಲ. ಗಂಡ ಹೆಂಡತಿ ಸಂಬಂಧ ಅಂತಂದ್ರೆ ಒಂದು ಆ ಸಂಬಂಧ ಮೀರಿ ಬೇರೆ ಸಂಬಂಧ ಇಲ್ಲ ಅನ್ನೋ ತರ ಇತ್ತು. ಅಂತದ್ರಲ್ಲಿ ಈಗಿನ ಕಾಲದಲ್ಲಿ ಗಂಡ ಹೆಂಡತಿ ಕೊಲೆ ಮಾಡ್ಸೋದು, ಹೆಂಡತಿ ಗಂಡನ್ ಕೊಲೆ ಮಾಡ್ಸೋದು, ಇವಳು ಇನ್ನೊಬ್ಬನ್ ನೋಡ್ಕೊಳ್ಳೋದು, ಅವನು ಇನ್ನೊಬ್ಬನ್ ನೋಡ್ಕೊಳ್ಳೋದು. ಏನಪ್ಪ ಇದು ಪ್ರಪಂಚ? ಯಾವ ಕಡೆ ಹೋಗ್ತಾ ಇದೆ ನಮ್ಮ ಈ ಯುವ ಸಮಾಜ ಅಂತಾನೆ ಗೊತ್ತಾಗ್ತಾ ಇಲ್ಲ. ನ್ಯೂಸ್ ಪೇಪರ್ ತೆಗೆದ್ರೆ ಒಂದು ಒಳ್ಳೆ ನ್ಯೂಸ್ ಇಲ್ಲ, ಎಲ್ಲ ಬರೀ ಈ ತರನೇ. ಅದು ಇದು ಕೊಲೆ ಮರ್ಡರ್ ಅಂತ ಬರೀ ಇದೇ ನೋಡೋದಾಯ್ತು. ಇತ್ತೀಚೆಗಂತೂ ನ್ಯೂಸ್ ಪೇಪರ್ ನೋಡೋದೇ ಬೇಡ ಕಣಪ್ಪ, ಇದೆಲ್ಲ ಏನಪ್ಪ ಸುದ್ದಿಗಳು ಅಂತ ಅನ್ನಿಸ್ಬಿಡುತ್ತೆ. ಆದ್ರೂ ಏನ್ ಮಾಡೋಣ, ಇದೊಂದು ಅಭ್ಯಾಸ ಆಗ್ಬಿಟ್ಟಿದೆಯಲ್ಲ, ಒಂಥರ ಚಟಕ್ ತಿಳ್ಕೊಂಡ್ಬಿಟ್ಟಿದೆ. ನ್ಯೂಸ್ ಪೇಪರ್ ನೋಡ್ಲಿಲ್ಲ ಅಂತಂದ್ರೆ ಏನೋ ಒಂದು ಕಳ್ಕೊಂಡಿರೋ ತರ ಫೀಲ್. ಇಡೀ ದಿನ ಮನ್ಸೇ ಇರಲ್ಲ ಯಾವ ಕೆಲ್ಸದ ಮೇಲೂ. ಮಾವ ಇಲ್ಲೇ ಕುತ್ಕೊಂಡಿದ್ದಾರೆ, ನಾನು ಅಲ್ಲೆಲ್ಲ ನೋಡ್ಕೊಂಡ್ ಬಂದೆ. ಏನೋ ಓದ್ತಾ ಇರೋ ನಮ್ಮ ಮಾವ. ಈಗ ಹೋದ್ರೆ ತಪ್ಪಾಯ್ತದ ಏನೋ ಗೊತ್ತಾಯ್ತಿಲ್ವಲ್ಲ. ಇರ್ಲಿ, ಕಾಪಿ ತಾನೆ ಕೊಟ್ಬಿಟ್ಟು ಬಂದ್ಬಿಡಲ್ಲ. ಮಾವ ಕಾಪಿ ತಂದಿದ್ದೆ, ಕಾಪಿ ತಗೊಳ್ಳಿ. ಹೋ ಗೀತಾ, ಕಾಫಿ ತಗೊಂಡ್ಬಂದ್ಯಾ? ಕಾಫಿಯಲ್ಲಿ ಇಟ್ಬಿಡಮ್ಮ, ಕುಡಿತೀನಿ ನಾನು. ಸರಿ ಮಾವ, ಆಯ್ತು. ಮಾವ ನೀವ್ ಅದೆಂತದೋ ಓದ್ತಿದಿರಲ್ಲ? ಈಗ ನ್ಯೂಸ್ ಪೇಪರ್ ಕಣಮ್ಮ. ನ್ಯೂಸ್ ಪೇಪರ್ ಅಂದ್ರೆ ಪ್ರತಿದಿನ ಈ ರಾಜ್ಯದಲ್ಲಿ, ದೇಶದಲ್ಲಿ, ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಏನೇನೋ ವಿದ್ಯಮಾನಗಳಾಗ್ತಾ ಇದೆ ಅನ್ನೋದನ್ನ ಡೈಲಿ ನ್ಯೂಸ್ ಪೇಪರ್ ಅಲ್ಲಿ ಆಗ್ತದೆ. ನಾವು ಅದನ್ನ ಓದಿ ತಿಳ್ಕೊಂತೀವಿ ಅಷ್ಟೇ. ಹೌದಾ ಮಾವ? ಮಾವ ಮಾವ ಹಾಗಾದ್ರೆ ನಮ್ಮೂರಲ್ಲಿ ಏನಾಯ್ತೈತೆ ಅಂತ ಕೊಟ್ಟಿರ್ತಾರೆ ಇದ್ರಲ್ಲಿ. ಅಯ್ಯೋ ಹುಚ್ಚು ಹುಡುಗಿ, ನಿಮ್ಮೂರಲ್ಲಿ ಏನಾಗ್ತದೆ ಅಂತ ಇದ್ರಲ್ಲಿ ಕೊಟ್ಟಿರ್ತಾರ? ಹಾಗೆಲ್ಲ ಕೊಟ್ಟಿರಲ್ಲಮ್ಮ. ಮತ್ತೆ ಈಗ ತಾನೇ ನೀವೇ ಹೇಳಿದ್ರಿ ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ಎಲ್ಲೆಲ್ಲ ಏನೇನಾಯ್ತೈತೆ ಅಂತ ಎಲ್ಲ ಕೊಟ್ಟಿರ್ತಾರೆ ಅಂತವ. ಅಂತದ್ರಲ್ಲಿ ನಮ್ಮೂರು ಇಲ್ಲೇ ಐತೆ ತಾನೆ, ನಮ್ಮೂರಲ್ಲಿ ಆಯ್ತಾರದನ್ನ ಯಾಕಿದ್ರು ಕೊಟ್ಟಿರೋದಿಲ್ಲ? ಅದು ಪ್ರಮುಖ ಸುದ್ದಿಗಳು ಏನೇನಿರುತ್ತೆ ಅಂತದನ್ನ ಅಷ್ಟೇ ಹಾಕಿರ್ತಾರೆ. ನಿಮ್ಮೂರಲ್ಲಿ ಏನ್ ಮಾಡ್ತಿದ್ದಾರೆ, ಏನು ಇತ್ತ ಅಂತೆಲ್ಲ ಹಾಕಿರಕ್ಕಲ್ಲ. ಹೌದಾ, ನಾನು ನೀವ್ ಹಂಗಂತ ಅಂದ್ರಲ್ಲ, ಅದಕ್ಕೆ ನಮ್ಮ ಹೊಟ್ಟೆ ಬಾಗ್ಲು ಗುಡ್ಸೋರೋ ಇಲ್ವೋ, ನಮ್ಮ ಅಮ್ಮ ಎದ್ದೈತೋ ಇಲ್ವೋ, ಹಾಲು ಕರ್ದ್ರೋ ಇಲ್ವೋ ಅಂತ ತಿಳ್ಕೊಳ್ಳೋಣ. ಆಮೇಲೆ ನಮ್ ಚಿಲ್ಟಾರಿಗಳೆಲ್ಲ ಅಲ್ಲೇ ಆಟ ಆಡ್ತಿರ್ತಾವಲ್ಲ, ಚಿನ್ನಿ ದಂಡ ಆಡ್ತಿರ್ತವೆ, ಅವೆಲ್ಲ ಆಟ ಆಡ್ತಾವ ಇಲ್ವೋ ಅಂತ ಇದ್ರಲ್ಲೂ ನೋಡೋಣ ಅಂತ ಅನ್ಕೊಂಡೆ ಮಾವ. ಅದಕ್ಕೆ ಏನು ಅನ್ಕೋಬೇಡಿ. ನಿಮ್ಮೂರಲ್ಲಿ ಏನಾಗ್ತಾ ಇದೆ, ನಿಮ್ ಚಿಲ್ಟಾರಿಗಳೆಲ್ಲ ಏನ್ ಮಾಡ್ತಿದ್ದಾರೆ ಇಂಥದ್ದೆಲ್ಲ ಹಾಕ್ತಾ ಇದೆ. ಒಂದ್ ನ್ಯೂಸ್ ಪೇಪರ್ ಸಾಕಾಗದೇ ಇಲ್ಲ. ಯಾಕ ಮಾವ ಹಂಗಂತೀರಾ? ನಂಗೂ ಅದೇನೋ ಹೇಳಿದ್ರಲ್ಲ ನೀವು, ಏನೇನ್ ಆಯ್ತೈತೆ ಅಂತ ನ್ಯೂಸ್ ಪೇಪರ್ ಕೊಟ್ಟಿರ್ತಾರೆ ಅಂತವ. ಅದು ನಂಗೆ ಗೊತ್ತಿರ್ಲಿಲ್ಲ, ಅದಕ್ಕೆ ನಿಮ್ಗೆ ಕೇಳ್ದೆ ಅಷ್ಟೇ. ಬಿಡಿ ಮಾವ, ಪರವಾಗಿಲ್ಲ. ತಗೊಳ್ಳಿ, ಕಾಪಿ ಕೊಟ್ಕೊಳ್ಳಿ, ತಣ್ಣಗಾಗೋಯ್ತದ. ಆಮೇಲೆ ಅತ್ತೆಗೂ ಕೊಡೋಣ ಅಂತ ಹೋಗಿದ್ದೆ, ಅತ್ತೆ ಇನ್ನ ಎದ್ದೇ ಇಲ್ಲ, ಅತ್ತೆ ಇನ್ನ ಮನ್ಗಿತ್ತು, ಅದಕ್ಕೆ ನಿಮ್ಗೆ ಕೊಡೋಣ ಅಂತ ಬಂದೆ. ನಿಮ್ ಅತ್ತೆ ಇಷ್ಟು ಬೇಗ ಎಲ್ಲಿ ಹೇಳ್ತಾಳೆ ಹೇಳು? ರಾತ್ರಿ ಬಂದಾಗ್ಲೇ 11 ಗಂಟೆ 11:30 ಆಗಿತ್ತು. ಅಷ್ಟೊತ್ತರ್ಗು ಹೊರಗಡೆ ಸುತ್ತಾಡ್ಕೊಂಡು ಫ್ರೆಂಡ್ಸ್ ಜೊತೆ ತಿರ್ಕೊಂಡ್ ಬರ್ತಾಳೆ. ಇಷ್ಟೊತ್ತಾದ್ರೂ ಇನ್ನು ಬಿದ್ದಿರ್ತಾಳೆ ಮನೇಲಿ. ಮನೆ ಹೆಣ್ಮಕ್ಳು ಹಿಂಗಿರ್ಬೇಕು, ಬೆಳಿಗ್ಗೆ ಎದ್ದು ನೋಡು, ಈಗ ನೀನ್ ಎದ್ದು ಓಡಾಡ್ತಾ ಇಲ್ವಾ? ಹಿಂಗಿರ್ಬೇಕು ಮನೇಲಿ ಹೆಣ್ಮಕ್ಳು. ಅಂತದ್ರಲ್ಲಿ ಇವಳು 10 ಗಂಟೆ ಆದ್ರೂ ಮಲಗಿರ್ತಾಳೆ. ಅಲ್ಲ ಕಣ್ಮಾವ, ನಾನು ಅವತ್ತು ಅಟ್ಟಿ ಬಾಗ್ಲ ಸಗಣಿ ಗುಡ್ಸಿ ಎಲ್ಲ ಸಾರಿಸಿ ರಂಗೋಲೆ ಬಿಟ್ಟಿದ್ದೆ, ಎಷ್ಟ್ ಚೆನ್ನಾಗಿತ್ತು ನೋಡಿ. ಈಗ ಹೆಂಗೈತೆ ಅಟ್ಟಿ ಬಾಗ್ಲು? ಅಟ್ಟಿ ಬಾಗ್ಲಲ್ಲಿ ಒಂದ್ ರಂಗೋಲೆ ಇಲ್ಲ, ಒಂದ್ ಸಗಣಿ ನೀರಿಲ್ಲ. ಇದನ್ನ ಅಟ್ಟಿ ಬಾಗ್ಲು ಅಂತ ಅಂದ್ರೆ ಯಾರು? ನಮ್ಮ ಅತ್ತೆಗಂತೂ ಒಂದ್ ಚೂರು ಬುದ್ಧಿ ಇಲ್ಲ. ಅವಳಿಗೆ ಒಂಚೂರು ಬುದ್ಧಿ ಇಲ್ಲ ಕಣವ. ಬುದ್ಧಿ ಇದ್ದಿದ್ರೆ ಯಾಕೆ ಇಂಥ ಕೆಲಸ ಮಾಡೋಳು? ಮಗನ ಒಳ್ಳೆ ಬುದ್ಧಿ ಕಲ್ಸಿ ಬೆಳೆಸ್ಲಿಲ್ಲ, ಏನ್ ಮಾಡ್ತೀಯಾ? ನನ್ ಮಗ ಅವ್ನ್ಗೆ ಇವತ್ತು ಬರ್ಲಿ ಮಾಡ್ತೀನಿ, ಅವ್ನಿಗೆ ಎಲ್ಲೋಗಿದ್ದಾನೆ ಏನು ಎತ್ತ ಕೇಳ್ತೀನಿ. ಅಯ್ಯೋ, ಯಾಕೆ ಕೇಳಕೋತೀರಾ ಬಿಡಿ ಮಾವ. ಅದೇನೋ ಇವಳು ಹೇಳಿದ್ಲು ದೀಪ್ತಿ ನನ್ಗೆ, ಅದೇನೋ ಫ್ರೆಂಡ್ಸ್ ಜೊತೆ ಏನೋ ಹೊರಗಡೆ ಹೋಗೋರಂತೆ. ಹೋಗ್ಲಿ ಬಿಡಿ, ಸುತ್ತಾಡ್ಕೊ ಬರ್ಲಿ ಪಾಪ. ಅವ್ರಿಗೂ ಯಾವಾಗ್ಲೂ ಕೆಲ್ಸ ಅನ್ಕೊಂಡು ಬರೀ ಅದನ್ನೇ ಯೋಚನೆ ಮಾಡ್ತಿರ್ತಾರೆ. ಹೆಂಗೋ ಅವ್ರಿಗೂ ಒಂಚೂರು ಮೈಂಡ್ ಪ್ಲಸ್ ಆದಂಗ ಆಯ್ತದೆ ಅಂತ ಹೇಳ್ತಿದ್ಲು ದೀಪ್ತಿ. ಹೋಗ್ ಬರ್ಲಿ ಬಿಡಿ, ನೀವ್ ಯಾಕೆ ಬೇಕಿರಾ? ಅವ್ರು ಖುಷಿಯಾಗಿದ್ರೆ ನಮ್ಗೂ ಖುಷಿನೇ ಅಲ್ವಾ? ಅವ್ರು ಚೆನ್ನಾಗಿರ್ಬೇಕು ಮಾವ, ಅಷ್ಟೇ ನಾನು ಕೇಳ್ಕೊಳ್ಳೋದು. ನೀನ್ ಅನ್ಕೊಂಡಷ್ಟು ಒಳ್ಳೆಯವನು ನಿನ್ ಗಂಡಲ್ಲ, ಸ್ವಲ್ಪ ಅರ್ಥ ಮಾಡ್ಕೊ, ವಾಸ್ತವನ ತಿಳ್ಕೊ. ನಿನ್ ಗಂಡ ಸರಿ ಬಿಡು, ಅದೆಲ್ಲ ಬೇಡ. ಸ್ವಲ್ಪ ನಿನ್ ಗಂಡನ ಮೇಲೆ ಸ್ವಲ್ಪ ನಿಗಾ ವಹಿಸವ ಇನ್ಮೇಲಾದ್ರೂ. ಅಯ್ಯೋ, ನೀವ್ ಒಳ್ಳೆ ಚೆನ್ನಾಗಿ ಹೇಳಿದ್ರಿ ಮಾವ. ನನ್ನ ಬಗ್ಗೆ ನಾನೇ ನಿಗಾ ವಹಿಸ್ಬೇಕು? ಅವರು ಎಲ್ಲ ಓದ್ಕೊಂಡು ತಿಳ್ಕೊಂಡವ್ರೆ, ಆ ಪಾಟಿ ಓದವ್ರೆ ಅವರು. ನನಗೇನು ಅಕ್ಷರ ಬರಕಲ್ಲ, ನಾನು ದಡ್ಡಿ. ನನ್ಗೆ ಅವ್ರು ಹೇಳ್ಕೊಡ್ಬೇಕು ಅಂತದ್ರಲ್ಲಿ ನಾನು ಅವ್ರಿಗೆ ಹೇಳ್ಕೊಡಕಾಯ್ತದ? ಬಿಡಿ ಮಾವ, ಹೋಗ್ಲಿ. ಅವ್ರ ಹೆಂಗೋ ಖುಷಿಯಾಗಿರ್ಲಿ, ಅಷ್ಟೇ ನಾ ಕೇಳೋದು. ಸರಿ ಬಿಡಮ್ಮ, ಆಯ್ತು. ಮುಂದೆ ಹೋಗ್ತಾ ಹೋಗ್ತಾ ನಿಮ್ಗೆ ಎಲ್ಲ ಅರ್ಥ ಆಗುತ್ತೆ. ಸರಿ, ಈಗ ತಿಂಡಿ ಏನ್ ಮಾಡ್ತಾ ಇದೀಯಮ್ಮ? ಅದೇ ಮಾವ, ಅವರು ಮಂಜುಳಮ್ಮ ಅವರು ತಿಂಡಿಗೆ ಇಡ್ಲಿ ಮಾಡವ್ರೆ, ಇಡ್ಲಿ ಚಟ್ನಿ ಸಾಂಬಾರ್ ಮಾಡವ್ರೆ. ಆಮೇಲೆ ದೀಪ್ತಿ ಅಮ್ಮನ ಮಗಳು ಅದೆಂತಂತದ್ನ ಕೇಳ್ತಿತ್ತಪ್ಪ. ಅದು ಅದೇ ಅವತ್ತು ಹೋಟ್ಲಲ್ಲಿ ಎರೆಹುಳ ತರ ತಿಂದಿತ್ತಲ್ಲ, ಅಂತದೇ ಬೇಕು ಅಂತ ಕೇಳ್ತಿತ್ತು. ಅದನ್ನ ಮಾಡ್ಕೊಡ್ತೀನಿ ಬಿಡವ ಅಂತ ಹೇಳ್ತಾ ಇದ್ರು. ಇನ್ನ ನಾನ್ ಇನ್ನೇನ್ ಮಾಡಿದ್ರೆ ತಿನ್ಕತೀನಿ. ಅತ್ತೆ ಅದೆಂತದೋ ಸಲ್ಲುಡು ಎಂತದು ತರಕಾರಿ ಗಿರ್ಕಾರಿ ಎಲ್ಲ ಹೆಚ್ಚಾಕ್ಬಿಟ್ಟು ಉಪ್ಪು ಖಾರ ಹಾಕ್ಬಿಟ್ಟು ಕೊಡ್ತಾರಲ್ಲ, ಅದನ್ನ ಮಾಡ್ಕೊಡು ಅಂತ ಕೇಳವ್ರೆ. ಅಷ್ಟೇ. ಅದಕ್ಕೆ ನಾನ್ ಹೇಳ್ದೆ, ಎಲ್ಲಾರ್ಗು ಒಂದೊಂದ್ ತರ ಏನಪ್ಪ ಇದು, ಎಲ್ಲ ಒಂದೇ ತರ ಊಟ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ.
ನಮ್ ಮನೇಲಿ ಆಗಿಂದನೂ ಹಂಗೆ ಕಣಮ್ಮ. ಊಟ ತಿಂಡಿ ವಿಚಾರದಲ್ಲಿ 2-3 ತರ ವೆರೈಟಿ ಇದ್ದೇ ಇರುತ್ತೆ. ಏನು ಮಾಡಕ್ಕಾಗಲ್ಲ, ಒಬ್ಬೊಬ್ರು ಒಂದೊಂದು ಇಷ್ಟ ಆಗುತ್ತೆ. ಬಿಡು, ಊಟ ತಿಂಡಿ ವಿಚಾರದಲ್ಲೆಲ್ಲ ನಾವು ಹಂಗೆ ಹಿಂಗೆ ಅಂತ ಹೇಳಕ್ಕಾಗಲ್ಲ. ನಿನ್ಗೂ ಏನಾದ್ರು ಬೇಕಾದ್ರೆ ಇಷ್ಟ ಆದ್ರೆ ಹೇಳ್ಬಿಟ್ಟು ಮಾಡಿಸ್ಕೊ. ಇಲ್ಲ ಮಾವ, ನಾವಂಗೆಲ್ಲ 2 ತರ 3 ತರ ತಿನ್ನಕಲ್ಲ. ಇರ್ಲಿ ಬಿಡಿ, ನೀವೇನ್ ತಿಂತೀರಿ ನಾವು ಅದನ್ನೇ ತಿಂತೀವಿ. ಅದ್ರಲ್ಲೇನ್ ತಪ್ಪೈತೆ? ಎಲ್ಲ ಅನ್ನನೇ ತಾನೆ. ಅದೇನೋ ಹೇಳ್ತಾರಲ್ಲ, ಎಲ್ಲಾರು ಮಾಡೋದು ಹೊಟ್ಟೆಗಾಗಿ, ಈಗೇನು ಬಟ್ಟೆಗಾಗಿ ಹೊಟ್ಟೆಗಾಗಿ ಅಂತ. ಹಂಗೆ ನಾವು 4 ತಿನ್ನಕ್ ಯಾಕೆ ಅದ್ ಬೇಕು ಇದ್ ಬೇಕು ಅಂತ ಆಡಂಬರ ತೋರ್ಸ್ಬೇಕು ಹೇಳಿ. ಮುತ್ನಂತ ಮಾತು ಹೇಳ್ದೆ ಕಣಮ್ಮ. ಗೀತಾ, ನಿಜವಾಗ್ಲೂ ನಿನ್ನ ನಾನು ಸೊಸೆ ಅಂತ ಹೇಳ್ಕೊಳ್ಳೋದಕ್ಕೆ ತುಂಬಾ ಹೆಮ್ಮೆ ಆಗುತ್ತೆ. ಕೆಲವ್ರಿಗೆ ಈ ಆಸ್ತಿ ದುಡ್ಡು ಕಾಸು ನೋಡ್ತಿದಂಗೆ ಏನೋ ಒಂಥರ ಮದ ಬಂದಂಗ ಆಡ್ತಾರೆ. ಅಂತದ್ರಲ್ಲಿ ನೀನು ಬಿಡಮ್ಮ. ಆದ್ರೂ ನನ್ ಗೆಳೆಯ ನಿನ್ಗೆ ಒಳ್ಳೆ ಸಂಸ್ಕಾರನೇ ಕೊಟ್ಟು ಕಳಿಸಿದ್ದಾನೆ. ಅದಕ್ ಮಾತ್ರ ತುಂಬಾ ತುಂಬಾ ಹೆಮ್ಮೆ ಪಡ್ತೀನಮ್ಮ. ಸರಿ ಮಾವ, ಆಯ್ತು. ನಾನು ಹೋಗ್ಬಿಟ್ಟು ಒಳಗಡೆ ಮುಂಜಾನೆ ಮಾರ್ಗ ಏನಾದ್ರು ಸಹಾಯ ಬೇಕಾ ನೋಡ್ತೀನಿ. ನೀವು ಬನ್ನಿ ಬನ್ನಿ, ಕಾಫಿ ಕುಡ್ಬಿಟ್ಟು ಬನ್ನಿ, ಮಕ ತೊಳ್ಕೊಬಿಟ್ಟು ಫ್ರೆಶ್ ಆಗ್ಬಿಟ್ಟು ತಿಂಡಿ ತಿನ್ನೋರಂತೆ. ಸರಿ ಕಣಮ್ಮ, ಆಯ್ತು. ಗೀತಾ, ಹೋಗು. ಹೋಗಿ ಅದೇನು ನೋಡ್ಕೊ ಹೋಗಮ್ಮ. ನನ್ ಡಾರ್ಲಿಂಗ್ ಇನ್ನ ಮಲಗಿದಾಳಲ್ಲ, ಇವಳನ್ನ ಎಬ್ಸ್ಲಾ ಬೇಡ್ವಾ? ನನಗೆ ಬೇರೆ ಟೈಮ್ ಆಗ್ತಿದೆ. ಯಾಕೋ ಪಪ್ಪ ಬೇರೆ ರಾತ್ರಿ ಫೋನ್ ಮಾಡಿ ಏನೋ ಒಂಥರ ಮಾತಾಡ್ತಾ ಇದ್ರು. ಸರಿ, ಇವ್ರಿಗೆ ಹೇಳ್ಬಿಟ್ಟು ಹೊರಡೋಣ. ಡಾರ್ಲಿಂಗ್, ಡಾರ್ಲಿಂಗ್, ಗುಡ್ ಮಾರ್ನಿಂಗ್ ಡಾರ್ಲಿಂಗ್. ಎದ್ದೇಳು, ಟೈಮ್ ಆಗಿದೆ. ಅದು ಪ್ಲೀಸ್, ಅದು ನನ್ಗಿನ್ನೂ ನಿದ್ದೆ ಬರ್ತಾ ಇದೆ. ಮಲ್ಕೊಂಡು ಈಗ ಆಲ್ರೆಡಿ ತುಂಬಾ ಲೇಟ್ ಆಗಿದೆ ಡಾರ್ಲಿಂಗ್. ಇನ್ನೂ ಲೇಟ್ ಆದ್ರೆ ಆಫೀಸ್ಗೆ ಹೋಗೋದಕ್ಕೂ ಲೇಟ್ ಆಗುತ್ತೆ. ಎದ್ದೇಳು. ಹಾಗಲ್ಲ ಡಾರ್ಲಿಂಗ್, ಅದೇ ನನಗೆ ತುಂಬಾ ನಿದ್ದೆ ಬರ್ತಾ ಇದೆಪ್ಪ. ರಾತ್ರಿ ಎಲ್ಲ ಸರಿಯಾಗಿ ನಿದ್ದೆನೆ ಮಾಡಕ್ ಬಿಟ್ಟಿಲ್ಲ ನೀನು. ಈಗಲೂ ಎಬ್ಬಿಸ್ತಾ ಇದೀಯ. ಹಾಗಲ್ಲ ಡಾರ್ಲಿಂಗ್. ಪ್ಲೀಸ್ ಡಾರ್ಲಿಂಗ್, ಪ್ಲೀಸ್ ಎದ್ದೇಳು ಪ್ಲೀಸ್. ಯಾಕದೆ ಇನ್ನ ಸ್ವಲ್ಪ ಹೊತ್ತು ಮಲ್ಕೋಬೋದಿತ್ತಲ್ಲ, ಇಷ್ಟ ಬೇಗ ಯಾಕೆ ರೆಡಿ ಆಗಿದ್ಯಾ? ಡಾರ್ಲಿಂಗ್, ನನ್ಗೂ ನಿನ್ ಜೊತೆ ಇರೋದಕ್ಕೆ ತುಂಬಾ ಆಸೆ. ಬಟ್ ಆದ್ರೆ ಏನ್ ಮಾಡೋಣ, ಕೆಲ್ಸ ತುಂಬಾ ಜಾಸ್ತಿ ಇದೆ ಅಲ್ವಾ, ಹಂಗಾಗಿ ಹೋಗ್ಲೇಬೇಕು. ಹೌದಾ? ನಿನ್ನ ಕಳ್ಸ್ಕೊಡೋದಕ್ ನನ್ ಮನ್ಸೇ ಇಲ್ಲ ಕಣೋ. ಪ್ಲೀಸ್ ಇವತ್ತೊಂದಿನ ಇಲ್ಲೇ ಇರ್ತೀಯಾ? ಇನ್ನ ಪಪ್ಪ ಮಮ್ಮಿ ಬರೋದಕ್ಕೆ ಇನ್ನ 2 days ಆಗುತ್ತೆ ಗೊತ್ತಾ. ನೀನ್ ಅಲ್ಲಿವರೆಗೂ ನನ್ ಜೊತೆನೆಲ್ಲ ಇರ್ಬೋದಲ್ಲ. ಇಲ್ಲ, ಆತರ ಆಗಲ್ಲ. ನನ್ಗಂತೂ ತುಂಬಾ ಕೆಲ್ಸ ಇದೆ, ನಾನು ಹೋಗ್ಲೇಬೇಕು. ಹೌದಾ? ಸರಿ, ಸಂಜೆ ಆದ್ರೆ ಬರ್ತೀಯಾ? ಸಂಜೆನಾ? ನೋಡ್ತೀನಿ, ನಾನು ಟ್ರೈ ಮಾಡ್ತೀನಿ. ಆದ್ರೆ ಇಲ್ಲಿಗೆ ಬರ್ತೀನಿ, ಓಕೆನಾ? ಸರಿ ಆಯ್ತು. ಆಮೇಲೆ ನೀನ್ ತಿಂಡಿ ಮಾಡ್ಕೊಳೋಣ ಅಂತಂದ್ರೆ ನನ್ಗೇನ್ ತಿಂಡಿ ಮಾಡಕ್ ಬರಲ್ಲ ಅದೇ. ಸೊ ನಾನ್ ನಿಮ್ಗೆ ಆನ್ಲೈನ್ ಅಲ್ಲಿ ಏನಾದ್ರು ಆರ್ಡರ್ ಮಾಡ್ಲಾ? ತಿನ್ಕೊಂಡ್ ಹೋಗ್ತೀಯಾ? ಬೇಡ ಬೇಡ, ನೀನ್ ಆರ್ಡರ್ ಮಾಡ್ಕೊಂಡು ತಿಂಡಿ ತಿನ್ನು. ನಾನು ಅಲ್ಲೇ ಆಫೀಸಲ್ಲೇ ಏನಾದ್ರು ತಿನ್ಕೊಂತೀನಿ, ಆಯ್ತಾ? ಇಲ್ಲಾಂದ್ರೆ ಮನೆಗೆ ಹೋಗಿ ಡ್ಯಾಡಿ ಮಾತಾಡ್ಸ್ಕೊಂಡು ಆಮೇಲೆ ಡ್ಯಾಡಿ ನಾನು ಇಬ್ರು ಒಟ್ಟಿಗೆ ಆಫೀಸ್ಗೆ ಹೋಗ್ತೀವಿ. ಹೌದಾ? ಮಿಸ್ ಯು ಆದಿ. ನನ್ ಕಳ್ಸ್ಕೊಡೋದಕ್ಕೆ ಇಷ್ಟನೇ ಆಗ್ತಿಲ್ಲ ಗೊತ್ತಾ. ನನ್ಗೂ ನೀನ್ ಬಿಟ್ಟು ಹೋಗೋದಕ್ಕೆ ಇಷ್ಟ ಇದೆ ಅಂತ ಅನ್ಕೊಂಡಿದ್ಯಾ? ನನ್ಗೂ ತುಂಬಾ ಬೇಜಾರಾಗ್ತದೆ. ಅದೇನ್ ಮಾಡ್ಲಿ, ಕೆಲ್ಸಕ್ಕೆ ಹೋಗ್ಲೇಬೇಕಲ್ವಾ, ಹಂಗಾಗಿ ಹೋಗ್ಲೇಬೇಕು ನಾನು. ಸರಿ ಹಾಗಾದ್ರೆ ನೋಡು, ಆದಷ್ಟು ಟ್ರೈ ಮಾಡು, ಸಂಜೆ ಇಲ್ಲೇ ಬಂದ್ ಮಲ್ಕೋ. ಸರಿ ಆಯ್ತು, ನಾನು ಬರ್ಲಾ? ಸರಿ ಆಯ್ತು, ಬಾಯ್, ಟೇಕ್ ಕೇರ್, ಹ್ಯಾವ್ ಅ ಗುಡ್ ಡೇ. ಥ್ಯಾಂಕ್ ಯು. ನೀನ್ ನನ್ನ ಲೈಫ್ ಬಂದಾಗಿಂದ ನನ್ಗೆ ಎಲ್ಲಾ ದಿನನೂ ಶುಭ ದಿನಗಳೇ. ಆಮೇಲೆ ನೀನು ಅಮೌಂಟ್ ಹೇಳಿದಲ್ಲ, ಅದು ಇವತ್ತು ನಾನು ನಿನ್ಗೆ ಅಕೌಂಟ್ ಅಲ್ಲೇ ಟ್ರಾನ್ಸ್ಫರ್ ಮಾಡ್ಬಿಡ್ತೀನಿ. ನಿನ್ನ ಅಕೌಂಟ್ಗೆ ಫೋನ್ ಪೇ ಮಾಡ್ಬಿಡ್ಲಾ? ಅದೇ ಅಷ್ಟು ಅಮೌಂಟ್ ಫೋನ್ ಪೇ ಮಾಡ್ತೀಯಾ? ಬೇಡ ಬೇಡ, ನೀನ್ ನನ್ಗೆ ಆದ್ರೆ ಸ್ವಲ್ಪ ಕ್ಯಾಶ್ ಕೊಡೋದಕ್ಕೆ ಟ್ರೈ ಮಾಡ್ತೀಯಾ? ಕ್ಯಾಶಾ? ಸರಿ ಆಯ್ತು, ನಾನು ಬ್ಯಾಂಕ್ ಅಲ್ಲಿ ಡ್ರಾ ಮಾಡ್ಕೊಂಡು ನಾನು ನಿನ್ಗೆ ಕೊಡ್ತೀನಿ, ಓಕೆನಾ? ಸರಿ ಅದಿ, ತುಂಬಾ ಥ್ಯಾಂಕ್ಸ್ ಅದಿ. ನೀನ್ ಇಲ್ಲ ಅಂತಿದ್ರೆ ನನ್ಗೆ 1 ರೂಪಾಯಿಗೂ ತುಂಬಾ ಕಷ್ಟ ಪಡ್ಬೇಕಾಗಿತ್ತು ಅಂತ ಅನ್ಸುತ್ತೆ. ನೀನ್ ನನಗ್ ಸಿಕ್ಕಿರೋ ಅದೃಷ್ಟಕ್ಕೆ ನನ್ಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಅದೃಷ್ಟ ಅದು ಇದು ಅಂತ ಎಲ್ಲ ಯಾಕೆ ಮಾತಾಡ್ತೀಯಾ? ನೀನ್ ನನಗ್ ಸಿಕ್ಕಿರೋದು ನನ್ನ ಅದೃಷ್ಟ. ಸರಿ ಆಯ್ತು, ನಾನು ಬರ್ತೀನಿ, ತುಂಬಾ ಲೇಟ್ ಆಗ್ಬಿಡುತ್ತೆ. ಓಕೆ ಅದಿ, ಬಾಯ್. ಸರಿ, ಬಾಯ್. ಹೋದ ಗೂಬೆ ನನ್ ಮಗ. ನಾ ಹೇಳಿದ್ದೆಲ್ಲಾನು ನಂಬ್ಕೋತಿದ್ದಾನೆ. ಏನು ನೀನು ಇಷ್ಟೊತ್ತಾಯ್ತು ಬರೋದಕ್ಕೆ? ನಾನು ನಿನ್ ತಿಂಡಿ ತರ ಕೇಳಿದ್ನಲ್ಲ, ತಗೊಂಬಂದ್ಯಾ? ಏನಮ್ಮ ಬರ್ತಿದಂಗೆ ಮೈ 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 ಅಂತೀಯ? ತಿಂಡಿ ತಗೊಂಬಂದಿದ್ದೀನಿ, ಟೇಬಲ್ ಮೇಲೆ ಇಟ್ಟಿದ್ದೀನಿ, ಬಾ ತಿನ್ ಬಾ. ಎಲ್ಲಿ ಅವನು ಆದಿ ಹೋದ್ನಾ? ಅವ್ನ್ ಬೆಳಿಗ್ಗೆನೆ ಹೋದ. ಸರಿ ಬಾ, ಫಸ್ಟ್ ತಿಂಡಿ ತಿನ್ನೋಣ. ತಿಂಡಿ ಆಮೇಲೆ ತಿನ್ನೋಣ. ಅದು ಅಮೌಂಟ್ ವಿಷಯ ಹೇಳು ಅಂತ ಅಂದಿದ್ನಲ್ಲ, ಕೇಳಿದ್ಯಾ ಇಲ್ವಾ? ಅಮೌಂಟ್ ಹೇಳಿದ್ದೆ, 5 lakhs ಅಂತ ಕೇಳಿದೆ. ಅವನೇ 10 lakhs ಕೊಡ್ತೀನಿ ಅಂತ ಅಂದ. ಸುಮ್ನೆ ಬರೋದು ಯಾಕೆ ಬಿಡ್ಬೇಕು ಅಂತ ಹೇಳಿ, ಆಯ್ತು 10 lakhs ಕೊಡು ಅಂತ ಹೇಳಿದೀನಿ. ಅಕೌಂಟ್ ಟ್ರಾನ್ಸ್ಫರ್ ಮಾಡ್ತೀನಿ ಅಂದ. ಬೇಡ ಬೇಡ, ಕ್ಯಾಶ್ ಕೊಡು ಅಂತ ಹೇಳಿದೆ. ಆತರ ಏನಾದ್ರು ನಿಂದ ಅಕೌಂಟ್ ಡೀಟೇಲ್ಸ್ ಕೊಟ್ಬಿಟ್ಟಿ ಆಮೇಲೆ ಮಾರಾಯ್ತಿ, ನಿಂದ ಅಕೌಂಟ್ ಅಲ್ಲಿ ಬೇರೆ ಹೆಸರಿದೆ, ನೆನಪಿದೆ ತಾನೇ? ಅವ್ನ್ ಏನಾದ್ರು ಸ್ವಲ್ಪ ಡೌಟ್ ಬಂದ್ರೆ ಆಮೇಲೆ ನಮ್ಮಿಬ್ರಿಗೂ ತೊಂದರೆ ಆಗುತ್ತೆ. ಹುಷಾರಾಗಿ ಹ್ಯಾಂಡಲ್ ಮಾಡ್ಬೇಕು ಈ ತರ ಕೇಸ್ಗಳನ್ನ. ನನ್ಗೇನಿದ್ ಹೊಸ್ತಾ? ನನ್ಗೆಲ್ಲ ಗೊತ್ತಾಗುತ್ತೆ. ಅದೆಲ್ಲ ಇರ್ಲಿ. ಈಗ ಅಮೌಂಟ್ ಬಂದ್ಮೇಲೆ
ನಾನು 8 lakhs ಇಟ್ಕೋತೀನಿ, ನೀನ್ 2 lakhs ಇಟ್ಕೋ. ಅದು ಹಿಂಗಾಗುತ್ತೆ 50-50. ಏನೋ 50-50ನಾ? ಇಷ್ಟೆಲ್ಲ ರಿಸ್ಕ್ ತಗೊಂಡು ಮಾಡ್ತಾ ಇರೋದ್ ನಾನು. ಅಕಸ್ಮಾತ್ ಅವ್ನು 5 ಲಕ್ಷನೇ ಕೊಡ್ತಿದ್ದಾನೆ ಅಂತಂದ್ರೆ ಬಾಯಿ ಮುಸ್ಕೊಂಡು ನೀನು 2.5 ಲಕ್ಷ ಇಸ್ಕೊಂತ ಇದ್ದ ತಾನೆ. ಈಗ ಏನ್ ತೊಂದ್ರೆ ಆಗಿರೋದು? ಆಯ್ತು, ನೀನ್ 3 ಲಕ್ಷ ತಗೋ, ನನಗೆ 7 ಲಕ್ಷ ಕೊಡು. ನೋಡು, ಅದೆಲ್ಲ ಆಗಲ್ಲ. ಇನ್ನೇನಾದ್ರು ಈ ತರ ಉಲ್ಟಾ ಹೊಡಿತೀನಿ ಅಂತಂದ್ರೆ ಆದಿ ಹತ್ರ ಹೋಗಿ ನಿನ್ ವಿಚಾರ ಎಲ್ಲ ಹೇಳ್ಬೇಕಾಗುತ್ತೆ. ಹುಷಾರ್. ನೋಡು, ನೀನ್ ನನ್ ಜೊತೆ ಈ ತರ ಎಲ್ಲ ಮಾತಾಡ್ಬೇಡ. ಇನ್ಯಾರ ಜೊತೆ ಮಾತಾಡ್ಬೇಕೆ? ನನ್ನ ಕನಸಿನ ರಾಣಿ, ನನ್ನ ದಂತದ ಗೊಂಬೆ. ದುಡ್ಡು ನಿನ್ನ ಹತ್ರ ಇದ್ರೇನೋ ನನ್ನ ಹತ್ರ ಇದ್ರೇನೋ, ನಾವಿಬ್ರು ಒಂದೇ ಅಂತ ಅಂದ್ಮೇಲೆ ಮತ್ತ ಅವಾಗಿಂದ ಜಗಳ ಆಡ್ತಾ ಇದೀಯ ದುಡ್ಡು ದುಡ್ಡು ಅಂತವ. ಹೋಗ್ಲಿ ಬಿಡು. ಈಗ ನನ್ಗೇನು ಇಲ್ವಾ? ನಿನ್ಗೇನ್ ಕೊಡ್ಲಿ? ಸಿಹಿ ಮುತ್ತು ಇನ್ನೊಂದು, ಕೆನ್ನೆಗೆ ಗಲ್ಲಕ್ಕೆ ಮತ್ತೊಂದು, ಚೆಲುವೆ ಕೊಡುವೆಯ. ಆಗಲ್ಲ ಆಗಲ್ಲ, ನಿಂಗಂತೂ ಕೊಡೋದಿಲ್ಲ. ಯಾಕೆ ನನ್ನ ಕನಸಿನ ರಾಣಿ? ಏನ್ ನನ್ನ ಕೋಪನಾ? ಹಾಗೇನಿಲ್ಲ, ಬಟ್ ಆದ್ರೂ ಏನಪ್ಪಾ ನನ್ಗೆ ಅವ್ರ ಜೊತೆ ಎಲ್ಲ ಇದ್ದಾಗ ಒಂಥರ ಇರಿಟೇಷನ್ ಆಗ್ತಾ ಇರುತ್ತೆ. ಆದ್ರೆ ಏನ್ ಮಾಡ್ಲಿ, ನೀನೇ ಚಿನ್ನ ನೀನೇ ರನ್ನ ಅಂತ ಅವ್ರನ್ನ ಹೊಗಳ್ಬೇಕು. ನನ್ಗಂತೂ ತುಂಬಾ ಕಷ್ಟ ಆಗ್ತಿದೆ ಕಣ. ಏನಿಲ್ಲ, ಇನ್ನೊಂದ್ ಸ್ವಲ್ಪ ದಿನ ಅವನ ಹತ್ರ ಇರೋ ಸ್ವಲ್ಪ ದುಡ್ಡು ಕಾಸು ಆಸ್ತಿ ಗೀಸ್ತಿ ಎಲ್ಲ ಕಿತ್ಕೊಂಡ್ಮೇಲೆ ನಾನು ನೀನು ಎಲ್ಲಾದ್ರೂ ಫಾರಿನ್ ಹೋಗಿ ಸೆಟ್ಲ್ ಆಗ್ಬಿಡೋಣ. ಅವನ ಹತ್ರ ಏನ್ ಕಮ್ಮಿ ಆಸ್ತಿ ಇದೆ ಅಂತ ಅನ್ಕೊಂಡಿದ್ಯಾ ನೀನು? ಕೋಟಿ ಕೋಟಿ ಇದೆ ಅವನ ಹತ್ರ. ನೋಡು, ಇನ್ನೊಂದ್ ಸ್ವಲ್ಪ ದಿನ ಇದೇ ತರ ಡ್ರಾಮಾ ಮಾಡಷ್ಟೇ. ಇನ್ನು ಸ್ವಲ್ಪ ದಿನ ಅಂದ್ರೆ ಎಷ್ಟು ದಿನನೋ? ಎಷ್ಟ್ ದಿನ ಅಂತ ಹೇಳಕ್ಕಾಗಲ್ಲ, ಬಟ್ ನಾವು ಎಷ್ಟ್ ದಿನದವರೆಗೂ ಆಗುತ್ತೋ ಅಷ್ಟ್ ದಿನದವರೆಗೂ ನಾಟಕ ಮಾಡ್ಬೇಕಾಗುತ್ತೆ. ಸರಿ ಆಯ್ತು ಬಿಡು, ಹೋಗ್ಲಿ ಬಾ. ಫಸ್ಟ್ ತಿಂಡಿ ತಿನ್ಬಿಟ್ಟು ಬೇರೆ ಕೆಲ್ಸ ನೋಡ್ಕೊಳ್ಳೋಣ. ಸರಿ ಆಯ್ತು ಬಾ ಅಮ್ಮ. ಇವತ್ತು ಸದ್ಯಕ್ಕೆ ನನ್ಗೆ ಉಪವಾಸನೆ. ಸಂಜೆ ಮತ್ತೆ ಬರಲ್ಲ ತಾನೇ ಅವನು? ಬಾ ಅಂತ ಹೇಳಿದೀನಿ, ಬರ್ತಾನೆ ಇಲ್ಲ ಗೊತ್ತಿಲ್ಲ. ನೋಡೋಣ ಬಿಡು. ಬರ್ಲಿಲ್ಲ ಅಂತ ಅಂದ್ರೆ ನಾನು ನೀನು ಇರೋಣ. ಬಂದ್ರೆ ಏನ್ ಮಾಡಕ್ಕಾಗುತ್ತೆ? ಒಂದ್ ಕೆಲ್ಸ ಮಾಡೋಣ. ಊಟದಲ್ಲಿ ಸ್ವಲ್ಪ ಸ್ಲೀಪಿಂಗ್ ಟ್ಯಾಬ್ಲೆಟ್ ಹಾಕ್ಬಿಟ್ಟು ಅವನ್ಗೆ ಕೊಟ್ಬಿಟ್ರೆ ಆರಾಮಾಗಿ ಅವ್ನು ಮಲ್ಕೊಂಡಿರ್ತಾನೆ. ಆಮೇಲೆ ನಾನು ನೀನು ಇಬ್ರೆ ಜಾಲಿಯಾಗಿರ್ಬೋದಲ್ಲ. ವಾವ್ ವಾವ್, ಮೇರೆ ಬುಲ್ಬುಲ್, ಎಂತ ಐಡಿಯಾ ಕೊಟ್ಬಿಟ್ಟೆ, ಸಖತ್ತಾಗಿರೋ ಐಡಿಯಾ ಕೊಟ್ಟೆ. ಹೀಗೆ ಮಾಡೋಣ ಇನ್ಮೇಲೆ. ಸರಿ ಆಯ್ತು, ನಡಿ ಫಸ್ಟ್ ತಿಂಡಿ ತಿನ್ನೋಣ. ಟೆಡ್ಡಿ ಟೆಡ್ಡಿ, ನಿಂಗೆ ಹೊಸ ಬಟ್ಟೆ ಕೊಡ್ಸ್ಲಾ ನಾನು? ನೀನ್ ನೋಡಕ್ ಎಷ್ಟು ಚೆನ್ನಾಗಿದೆಯಾ ಗೊತ್ತಾ? ನಿಂದು ಕಿವಿ ಇದೆಯಲ್ಲ, ಕಿವಿ ತುಂಬಾ ಕ್ಯೂಟ್ ಆಗಿದೆ ಟೆಡ್ಡಿ. ನಿಂಗೆ ಇವತ್ ತಿಂಡಿ ಏನ್ ಕೊಡಿಸ್ಲಿ ನಾನು ನಿಂಗೆ? ನೀನ್ ಚಾಕ್ಲೇಟ್ ತಿಂತೀಯಾ? ಅರೆ ಬಂಗಾರಿ, ನೀನ್ ಎತ್ ಕುತ್ಕೊಂಡು ಆಟ ಆಡ್ತಾ ಇದೀಯಾ? ಮತ್ತೆ ನಾನು ನನ್ ಟೆಡ್ಡಿ ಜೊತೆ ಮಾತಾಡ್ತಾ ಇದ್ದೆ. ನನ್ ಟೆಡ್ಡಿಗೆ ಇವತ್ತು ತಿಂಡಿಗೆ ಪೂರಿ ಸಾಗು ಬೇಕಂತೆ. ಅದಕ್ಕೆ ನನ್ ಟೆಡ್ಡಿ ಪೂರಿ ಸಾಗು ಕೇಳ್ತಿತ್ತಲ್ಲ, ಅದಕ್ಕೆ ಪೂರಿ ಸಾಗು ಮಾಡಕ್ ಹೇಳೋಣ ಅಂತ ಯೋಚನೆ ಮಾಡ್ತಿದ್ದೆ. ಆಮೇಲೆ ನಾನ್ ನಿಮ್ಗೆ ಹೇಳಿದ್ನಲ್ಲ ಮ್ಯಾಗಿ ಮಾಡ್ಬೇಕು ಅಂತ. ಈಗ ತಿಂಡಿಗೆ ಮ್ಯಾಗಿ ಮಾಡಿಸ್ತಾ ಇದ್ದೀರಾ? ಅಯ್ಯೋ ತೆಗಿ ಮಗ್ಳೆ, ಅದೆಂತದ್ದು ಎರೆಹುಳ ತರ ಇರ್ತದೆ. ಅದು ಏನಂಗೆ ಇಷ್ಟಪಟ್ಟು ತಿಂತೀರಿ? ಅದ್ರಲ್ಲೇನು ಸತ್ತಿ ಇರ್ತದ? ನಮ್ ರಾಗಿ ಮುದ್ದೆ ಉಂಡ್ರೆ ಅದ್ರಲ್ಲಿ ಒಂಥರ ತಾಕತ್ ಇರ್ತದೆ. ಅದೆಂತೆಂತನೋ ತಿಂತೀರವ. ಹೋಗ್ಲಿ ಬಿಡು. ಈಗ ನಿನ್ ಗೊಂಬೆಗೆ ಪೂರಿ ಸಾಗು ಬೇಕಂತ? ಮತ್ತೆ ಅದು ತುಂಬಾ ಟೇಸ್ಟಿ ಆಗಿರುತ್ತೆ. ಸರಿ ಆಯ್ತು ಬಿಡವ. ಮಂಜುಳಮ್ಮಂಗೆ ಹೇಳ್ಬಿಟ್ಟು ಪೂರಿ ಸಾಗು ಮಾಡಿಸ್ತೀನಿ. ನಿಂಗೀಗ ಕುಡಿಯಕ್ ಹಾಲ್ ತಕ ಬರ್ಲೆ? ಅಯ್ಯೋ ಅತ್ತೆ, ನಂಗೆ ಹಾಲ್ ಬೇಡ, ನಂಗ್ ಬೂಸ್ಟೇ ಬೇಕು. ನಂಗೆ ಮಮ್ಮಿ ಬರೀ ಬೂಸ್ಟ್ ಅಷ್ಟೇ ಕೊಡ್ತಾ ಇದ್ದಿದ್ದು. ಎಂತದು ಬೂಟ ಕುಡಿತಾರ? ಬೂಟ್ ಅಂದ್ರೆ ಕಾಲಿಗೆ ಹಾಕೊಳ್ಳೋದಲ್ವಾ? ಅಯ್ಯೋ ಅತ್ತೆ, ಬೂಟ್ ಅಲ್ಲ ಅದು, ಬೂಸ್ಟ್. ಅದು ಹಾಲ್ ಹಾಕೊಂಡ್ ಕುಡಿಯೋದು. ನಿಮ್ಗ್ ಗೊತ್ತಿಲ್ವಾ ಅದು? ಅಯ್ಯೋ, ಬೂಟ ಹಾಲ್ ಹಾಕೊಂಡ್ ಕುಡಿತಾರೆ? ನಂಗದ್ ಗೊತ್ತಿಲ್ಲ ಕಣವ. ಇರು, ಮಂಜುಳಮ್ಮ ಆಯ್ತಲ್ಲ, ಮಂಜುಳಮ್ಮ ಆಂಟಿ ಹತ್ರ ಕೇಳ್ಬಿಟ್ಟು ನಾನ್ ನಿಂಗೆ ಅದೆಂತದ ಬೂಟ ಮಾಡ್ಕೊಂಬಂದ್ ಕೊಡ್ತೀನಿ, ಆಯ್ತಾ? ಸರಿ ಅತ್ತೆ, ಆಯ್ತು. ಅಲ್ಲಿ ಅಮ್ಮ ಕೇಳಿ, ಅಮ್ಮ ಹೇಳುತ್ತೆ, ಅಮ್ಮಂಗ್ ಗೊತ್ತು ಎಲ್ಲ. ಸರಿ ಆಯ್ತು, ಅದನ್ನೇ ಮಾಡ್ಕೊಬತ್ತೀನಿ. ಬಾ, ನೀನು ಬ್ರಷ್ ಮಾಡ್ಕೊಂಡು ಮುಖ ತೊಳ್ಕೊಂಡು ಬರುವಂತೆ ಬಾ. ಅತ್ತೆ, ನಾನ್ ಟೆಡ್ಡಿ ಏನ್ ಹೇಳ್ತು ಗೊತ್ತಾ? ನಿನ್ ಗೊಂಬೆ ಮಾತಾಡ್ತದ ನಿನ್ ಜೊತೆಲಿ? ಏನಂತ ಹೇಳ್ತು? ಅತ್ತೆ, ನಾನ್ ಟೆಡ್ಡಿ ಹೊರಗಡೆ ಎಲ್ಲ ಸುತ್ತಾಡ್ಬೇಕಂತ ಇವತ್ತು. ನನ್ನ ಕರ್ಕೊಂಡ್ ಹೋಗ್ತೀರಾ ಹೊರಗಡೆ ಸುತ್ತಾಡಕ್ಕೆ? ಅಯ್ಯೋ, ಈ ಪಾಟಿ ಬಿಸ್ಲೈತೆ, ಈ ಟೈಮಲ್ಲಿ ಹೊರಗಡೆ ಸುತ್ತಾಡಕ್ ಹೋದ್ರೆ ನಿಂಗೆ ಸುಸ್ತಾಗಲ್ವೇ? ಬೇಡ ಕಣವ, ಮನೇಲೇ ಇರಬೇಕಿದ್ರೆ ನಿಮ್ ಮಮ್ಮಿಗೆ ಹೇಳ್ತೀನಿ, ನಮ್ ಪುಟ್ಟಿ ಈ ತರ ಕೇಳ್ತಾ ಇದ್ಲು, ಏನ್ ಮಾಡೋದು ಅಂತ ಕೇಳ್ಕೊಬರ್ತೀನಿ, ಆಯ್ತಾ? ಅಯ್ಯೋ ಅತ್ತೆ, ನೀವು ಮಮ್ಮಿ ಹತ್ರ ಏನು ಕೇಳ್ಬೇಡಿ. ನಮ್ಮ ಮಮ್ಮಿ ಕರ್ಕೊಂಡ್ ಹೋಗಲ್ಲ, ಬೈಯುತ್ತೆ ನನ್ಗೆ, ಗೊತ್ತಾ? ಸರಿ ಬಿಡಿ, ಎಲ್ಲೂ ಹೋಗೋದ್ ಬೇಡ, ನನ್ ಮನೆಯಲ್ಲೇ ಆಟ ಆಡ್ತಾ ಇರ್ತೀನಿ. ಸರಿ ಆಯ್ತು, ನೀನು ಜಾಣ ಮಗಳು. ಇರು, ನೀನ್ ಬೂಟ್ ತಗೋಬತ್ತೀನಿ ಇರು. ಅಜ್ಜಿ ಎದ್ದೇಳು ಅಜ್ಜಿ. ಏನ್ಮ ಬಂಗಾರಿ, ಯಾಕಪ್ಪ ಎಬ್ಬಿಸ್ತಾ ಇದೀಯಾ? ನಂಗೆ ತುಂಬಾ ನಿದ್ದೆ ಬರ್ತಿದೆ ಕಣ. ರಾತ್ರಿ ಮಲ್ಕೊಂಡ್ ಸ್ವಲ್ಪ ಲೇಟ್ ಆಯ್ತಾ, ಹಂಗ ತುಂಬಾ ನಿದ್ದೆ ಬರ್ತಾ ಇದೆ.
ಅಜ್ಜಿ ನಂಗ್ ತುಂಬಾ ಬೋರ್ ಆಗ್ತಿದೆ ಅಜ್ಜಿ, ನೀನ್ ನನ್ನ ಹೊರಗಡೆ ಕರ್ಕೊಂಡ್ ಹೋಗ್ತೀಯಾ? ಹೊರಗಡೆನಾ? ಸರಿ ಇರು ಕಂದ, ಫಸ್ಟ್ ನಿದ್ದೆ ಮಾಡ್ಕೊಂತೀನಿ, ಆಮೇಲೆ ನಿನ್ನ ಹೊರಗಡೆ ಕರ್ಕೊಂಡ್ ಹೋಗ್ತಿದ್ದೆ. ಹೋಗಜ್ಜಿ, ನನ್ ತಾತನ ಹತ್ರನೇ ಹೋಗ್ತೀನಿ, ನೀನ್ ನಿದ್ದೆನೆ ಮಾಡ್ತಾ ಇರು, ಬೆಳಿಗ್ಗೆಯಿಂದ ಸಂಜೆವರೆಗೂ ನೀನ್ ಮಲ್ಗೆ ಇರು. ಕೋಪ ಮಾಡ್ಕೋಬೇಡ ಕಂದ, ನೈಟ್ ಲೇಟ್ ಆಗಿ ಬಂದಲ್ಲ, ಹಂಗಾಗಿ ಸ್ವಲ್ಪ ನಿದ್ದೆ ಬರ್ತಾ ಇದೆ ಕಣ. ಪ್ಲೀಸ್ ಇದೊಂದ್ಸರಿ ಅಡ್ಜಸ್ಟ್ ಮಾಡ್ಕೊಂತೀಯಾ? ಸರಿ ಆಯ್ತು, ನೀವು ಮಲ್ಕೊಳ್ಳಿ, ನಾನ್ ತಾತನ ಹತ್ರನೇ ಹೋಗ್ತೀನಿ. ಸರಿ ಆಯ್ತು, ಹೋಗಿ ನಿಮ್ ತಾತ ಇಷ್ಟೊತ್ತಾಗ್ಲೇ ಎದ್ದು ಅದೊಂದ್ ನ್ಯೂಸ್ ಪೇಪರ್ ಇಟ್ಕೊಂಡ್ ಕೂತಿರ್ತಾರೆ, ಹೋಗಿ ನಿಮ್ ತಾತನ ಹತ್ರನೇ ಮಾತಾಡ್ಕೋಕಂತ. ಬಾ ಟೆಡಿ, ನಾನು ನಿನ್ನ ತಾತ ಹತ್ರ ಹೋಗೋಣ. ಅಜ್ಜಿ ಬ್ಯಾಡ್ ಅಜ್ಜಿ, ಅಜ್ಜಿ ನಿದ್ದೆನೆ ಮಾಡ್ತಾ ಇರುತ್ತೆ ಯಾವಾಗ್ಲೂ. ಚಿನಿಮರಿ ಎಲ್ಲಿ ಹೋಗ್ತಾ ಇದೀಯಾ? ತಗೋ, ನೀನ್ ಏನ್ ಕೇಳ್ತೀರಾ, ಬೂಟ್ 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 ಮಾಡ್ಕೊಂಡ್ ಬಂದಿದ್ದೀನಿ, ಬಾ ಕುಡಿ ಬಾ. ನಂಗ್ ಬೇಡ ಅತ್ತೆ, ನಂಗೆ ಯಾವ ಬೂಸ್ಟ್ ಬೇಡ, ಏನು ಬೇಡ. ನಂಗೆ ತುಂಬಾ ಬೇಜಾರಾಗಿದೆ ಗೊತ್ತಾ? ಯಾಕೆ ಬಂಗಾರಮ್ಮಂಗೆ ಯಾಕೆ ಬೇಜಾರಾಗಿದೆ? ಈ ಬೂಟ್ ಕುಡಿ, ನೋಡ್ ಹೆಂಗೈತೆ ಟೇಸ್ಟ್ ಅಂತ. ಬೇಡ ಅತ್ತೆ, ನಂಗೆ ಹಂಗೆಲ್ಲ ಆಟ ಮಾಡ್ಬಾರ್ದಮ್ಮ, ತಗೋ ಕುಡಿ. ನಾನು ಇದನ್ ಕುಡಿದ್ರೆ ನನ್ನ ಹೊರಗಡೆ ಕರ್ಕೊಂಡು ಹೋಗ್ತೀರಾ? ಸರಿ ಆಯ್ತು. ಎಲ್ಲಿ ಹೋಗೋಣ? ನಿಮ್ಮ ಅಮ್ಮ ಇದ್ಮೇಲೆ ಕೇಳ್ಬಿಟ್ಟು ಎಲ್ಲಾರು ಒಟ್ಟಿಗೆ ಹೋಗೋಣ. ಈಗ ಕುಡಿ, ನಾನ್ ಹೇಳ್ತೀನಿ, ಬೈಬೇಡಿ. ನನ್ ಮುದ್ದು ಬಂಗಾರಿಗೆ ಬೈಬೇಡಿ, ನಾನೇ ಹೇಳಿದ್ದು ಹೊರಗಡೆ ಕರ್ಕೊಂಡು ಹೋಗ್ತೀನಿ ಅಂತವ, ಎಲ್ಲಾದ್ರೂ ಹೋಗ್ಬರೋಣ ಅಂತ ನಾನೇ ಹೇಳ್ತೀನಿ, ಆಯ್ತಾ? ಹೌದಾ ಅತ್ತೆ, ತುಂಬಾ ಥ್ಯಾಂಕ್ಸ್ ಅತ್ತೆ, ಥ್ಯಾಂಕ್ ಯು ಸೋ ಮಚ್. ಕೊಡಿ, ನಾನು ಈಗಲೇ ಕುಡಿತೀನಿ, ಆಮೇಲೆ ಮಮ್ಮಿಗೆ ನೀವೇ ಹೇಳ್ಬೇಕು ನನ್ನ ಹೊರಗಡೆ ಕರ್ಕೊಂಡು ಹೋಗೋದಿಕ್ಕೆ. ಸರಿ ಆಯ್ತು, ಕುಡಿ, ನಾನ್ ಹೇಳ್ತೀನಿ ಮಮ್ಮಿ ಹತ್ರ.